ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಚಿನ್ನಾಭರಣ ಕಳ್ಳತನವಾಗಿದೆ. ದೇಗುಲದಲ್ಲಿನ 100 ಗ್ರಾಂ ಒಡವೆಯನ್ನ ಕದ್ದಿರುವಂತಹ ಆರೋಪ ಕೇಳಿ ಬಂದಿದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಈ ಆರೋಪ ಕೇಳಿ ಬಂದಿದೆ. ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ. ದೇಗುಲದಲ್ಲಿನ 100 ಗ್ರಾಂ ಒಡವೆಯನ್ನ ಕದ್ದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ದೇವಾಲಯದ ಇಒ ನಾಗರಾಜ್ ಮೇಲೆ ಕಳ್ಳತನದ ಆರೋಪ ಕೇಳಿ ಬಂದಿದೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಡೆಯುವಂತಹ ದೇವಾಲಯ ಇದು. ಈ ದೇವಾಲಯದಲ್ಲಿ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಆಡಳಿತ ಮಂಡಳಿ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಆರೋಪವನ್ನ ಮಾಡಿದ್ದಾರೆ. ಆರೋಪವನ್ನ ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ತಳ್ಳಿ ಹಾಕಿದ್ದಾರೆ. ಅಕ್ಟೋಬರ್ 6ರಂದು ಹುಂಡಿ ಎಣಿಕೆ ಮಾಡುವಾಗ ಹುಂಡಿಯಲ್ಲಿ ಚಿನ್ನದ ಆಭರಣಗಳು ಪತ್ತೆಯಾಗಿದೆ. ಅದರ ಗುಣಮಟ್ಟ ಪರೀಕ್ಷೆಗೆ ಬ್ಯಾಂಕ್ ಸಿಬ್ಬಂದಿಗೆ ಕರೆ ಮಾಡಿ ಬರುವಂತೆ ಸೂಚಿಸಿದ್ವಿ. ಆದರೆ ಬ್ಯಾಂಕ್ ಮ್ಯಾನೇಜರ್ ಸಂಜೆ ಆಗಿದೆ. ಬ್ಯಾಂಕ್ ಮ್ಯಾನೇಜರ್ ಏನ್ ಹೇಳಿದ್ರು ಅಂತ ಅಂದ್ರೆ, ಸಂಜೆ ಆಗಿದೆ, ಇವತ್ತು ಬರೋದಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ಸರವನ್ನ ನಾವೇ ತೆಗೆದುಕೊಂಡು ಹೋಗಿದ್ವಿ. ಸರವನ್ನ ದೇವಾಲಯದಲ್ಲೇ ಉಳಿಸಬೇಕು ಅನ್ನೋ ನಿಯಮವನ್ನ ಮೀರಿರೋ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅವತ್ತು ಶನಿವಾರ ಆಗಿತ್ತು, ಸಂಜೆ ಆಗಿತ್ತು. ಸರದ ಗುಣಮಟ್ಟದ ಪರೀಕ್ಷೆಗೆ ಬ್ಯಾಂಕ್ ಸಿಬ್ಬಂದಿ ಕೂಡ ಬರಲಿಲ್ಲ. ಸರವನ್ನ ದೇವಾಲಯದಲ್ಲೇ ಉಳಿಸಲು ಲಾಕರ್ ವ್ಯವಸ್ಥೆ ಇಲ್ಲ. ಇದು ಬಿದರ್ಜಿಯೇ ದೇವಾಲಯ ಅರ್ಚಕರ ಸುಪರ್ದಿಗೆ ನೀಡುವಂತಹ ನಿಯಮವಿದೆ. ಆದರೆ ಹುಂಡಿ ಎಣಿಕೆ ವೇಳೆಗಾಗಲೇ ದೇವಾಲಯ ಪ್ರಧಾನ ಅರ್ಚಕರನ್ನ ವಜಾ ಮಾಡಲಾಗಿತ್ತು ಅಂತ ಹೇಳಿ ಕೆಲವೊಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಎಸ್ ಮಂಜುನಾಥ್, ಏನಿದು ಆರೋಪ? ಈ ಆರೋಪ ನಿಜನಾ? ಈ ಬಗ್ಗೆ ನಾಗರಾಜ್ ಏನ್ ಹೇಳಿದ್ರು? ತೇಜಸ್ವಿನಿ, ಬೆಂಗಳೂರಿನ ಐತಿಹಾಸಿಕ ಕರಗ ಏನ್ ನಡೀತದೋ, ಇಡೀ ವಿಶ್ವದಲ್ಲೇ ವಿಖ್ಯಾತಿ ಪಡೆದಿರುವಂತಹ ಕರಗ ದೇವಸ್ಥಾನ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ವಿಜೃಂಭಣೆ ಆದಂತಹ ಕರಗ ವಿಚಾರದಲ್ಲಿ ಸದ್ಯಕ್ಕೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕಳ್ಳಾಟವನ್ನ ಹಾಡ್ತಾ ಇದ್ದಾರೆ. ಸುಮಾರು ಆರೋಪಗಳ ಸುರಿಮಳೆ. ದೇವಸ್ಥಾನ ಆಡಳಿತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ಇವತ್ತು ಸುದ್ದಿಗೋಷ್ಠಿ ಮಾಡುವ ಮೂಲಕವಾಗಿ ಮುಜರಾಯಿ ಇಲಾಖೆ ಅಧಿಕಾರಿಗಳ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕಳೆದ ಒಂದು ಕರಗ ಸಂಬಂಧಪಟ್ಟಾಗೆ ಸರ್ಕಾರ ಸೇರಿದಂತೆ ಜಿಬಿಐಯಿಂದ 1.5 ಕೋಟಿ ಹಣವನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಇವರು ಕರಗಕ್ಕೆ ಯಾಕೆ ನೀವು ಅಷ್ಟು ದುಡ್ಡು ಬಿಡುಗಡೆ ಮಾಡ್ತಿದ್ರೆ ಎನ್ನುವಂತ ನಿಟ್ಟಿನಲ್ಲಿ ಅವರದ್ದೇ ಆದಂತ ಒಂದು ಕಳ್ಳದ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಅವರೇ ಪ್ರತ್ಯೇಕವಾದಂತಹ ಟೆಂಡರ್ ಕರ್ಕೊಂಡು 50-40 ಲಕ್ಷಕ್ಕೆ ನಾವು ಕರಗ ಮಾಡಿದೀವಿ ಎನ್ನುವಂತ ನಿಟ್ಟಿನಲ್ಲಿ ತೋರಿಸ್ಕೊಂಡು ಇನ್ನು ಉಳಿದಂತಹ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ತುಳಿತಾ ಇದಾರೆ ಎನ್ನುವಂತ ಆರೋಪ ಸದ್ಯಕ್ಕೆ ಕೇಳಿ ಬರ್ತಿರುವಂತದ್ದು. ಇದ್ರ ಜೊತೆಗೆ ಮುಜರಾಯಿ ಇಲಾಖೆ ಅಧಿಕಾರಿ ಒಬ್ಬ ನಾಗರಾಜ್ ಎನ್ನುವಂತಹ ಅಧಿಕಾರಿ ಕರಗ ನಡೆಯುವಂತ ಜಾಗ ಧರ್ಮರಾಯಸ್ವಾಮಿ ಟೆಂಪಲ್ ಒಳಗಡೆ ಹುಂಡಿಯಲ್ಲಿ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ 128 ಗ್ರಾಂ ಇದ್ದಂತಹ ನಕ್ಲಿಸ್ ಅನ್ನ ಕದ್ಕೊಂಡೋಗಿ ವಾಪಸ್ಸು 2-3 ದಿನ ಆದ ಬಳಿಕ 60-65 ಆಸುಪಾಸಿನ ಗ್ರಾಮ ಲೆಕ್ಕದಲ್ಲಿ ಒಡವೆನ ಮತ್ತೆ ತಂದಿಡುವಂತ ಕೆಲಸ ಆಗಿದೆ. ಆದ್ರೆ ಈ ಒಂದು ಒಡವೆ ಕಳವು ಆಗಿದೆ, ಈ ಅರ್ಧಕ್ಕರ್ಧ ಕಳವಾಗಿದೆ ಎನ್ನುವಂತ ಆರೋಪ ಮೇರೆಗೆ ಸದ್ಯಕ್ಕೆ ಇವತ್ತು ಸುದ್ದಿಗೋಷ್ಠಿ ಮಾಡುವ ಮೂಲಕವಾಗಿ ಆರೋಪಗಳ ಸುರಿಮಳೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ನಾಗರಾಜ್ ಅವರಿಗೆ ಕರೆ ಮಾಡಿ ಅವರನ್ನ ಮಾಹಿತಿ ಕೇಳುವಂತ ಸಂದರ್ಭದಲ್ಲಿ ಜಿ ಕನ್ನಡ ನ್ಯೂಸ್ಗೂ ಕೂಡ ಸರಿಯಾದ ರೆಸ್ಪಾಂಡ್ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಕಾಲ್ ರಿಸೀವ್ ಮಾಡಿ ಕಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಅವರೇ ಒಂದು ಕಳುವು ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಒಪ್ಕೊಳ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಫೋನ್ ಕಟ್ ಮಾಡ್ತಿರುವಂತ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಾರೆ ಈ ಒಂದು ದೇವಸ್ಥಾನ ಐತಿಹಾಸಿಕ ಇರುವಂತ ದೇವಸ್ಥಾನದಲ್ಲಿ ಕರಗ ನಡೆಯುವಂತಹ ವಿಚಾರವಾಗಿ ಕಳೆದ ಬಾರಿ ಕರಗ ನಡೆಯುವಂತ ಸಂದರ್ಭದಲ್ಲೇ ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ನಿಮ್ಗೆ ಏನು ಸಮಸ್ಯೆ ಆಗದಂಗೆ ಬಿಲ್ಗಳನ್ನ ಬಿಡುಗಡೆ ಮಾಡ್ಕೊಡ್ತೇವೆ, ನೀವು ಕಷ್ಟಪಡೋದು ಬೇಡ, ಯಾರ್ಯಾರು ನೀವು ಇದಕ್ಕೆ ಬಂಡವಾಳ ಹೂಡಿದ್ರು ಅವರೆಲ್ಲರಿಗೂ ಕೂಡ ಮೋಸ ಮಾಡದಂತೆ ಅನ್ಯಾಯಕ್ಕೊಳಗಾಗದಂತೆ ನಾವು ಬಿಡುಗಡೆ ಮಾಡ್ತೇವೆ ಅನ್ನುವಂಥದ್ರಲ್ಲಿ ಜಿಬಿಐದಲ್ಲಿ ಈಗಲೂ ಕೂಡ 1 ಕೋಟಿ ಅಮೌಂಟ್ ಅನ್ನ ಇದೆ. ಆ ಅಮೌಂಟ್ ಇರುವಂತಹ ಕಾರಣದಿಂದಾಗಿ ದೇವಸ್ಥಾನ ಮುಜರಾಯಿ ಇಲಾಖೆ ಒಳಪಟ್ಟಿರುವಂತಹ ಕಾರಣದಿಂದಾಗಿ ಅಧಿಕಾರಿಗಳು ಕೂಡ ಇದಕ್ಕೆ ಆ್ಯಡ್ ಆಗಿರ್ತಾರೆ. ಆದ್ರೆ ಅಧಿಕಾರಿಗಳು ದುಡ್ಡನ್ನ ಬಿಡುಗಡೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ತುಳಿತಾ ಇದ್ದಾರೆ, ನಾಟಕವನ್ನ ಆಡ್ತಾ ಇದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ ಎನ್ನುವಂತಹ ಆರೋಪ ಸದ್ಯಕ್ಕೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಸತೀಶ್ ಅವರು ಮಾಡ್ತಿರುವಂತದ್ದು. ಒಟ್ಟಾರೆಯಾದಂತಹ ಪ್ರಕರಣದಲ್ಲಿ ಒಂದು ಕಡೆ ಕಳುವು ಮಾಡಿರುವಂತದ್ದು, ನಕ್ಲಿಸ್ ಕಳುವು ಮಾಡಿರುವಂತದ್ದು ಒಂದು ಕಡೆ ಆದ್ರೆ ಇರುವಂತಹ ದುಡ್ಡನ್ನ ಬಿಡುಗಡೆ ಮಾಡದೇನೆ ಕಳ್ಳಾಟವನ್ನ ಆಡ್ತಾ ಇರುವಂತದ್ದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೇಳ್ತಾ ಇದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಸದ್ಯಕ್ಕೆ ಈಗ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಈ ಅಧಿಕಾರಿಗಳು ಎಲ್ಲಾ ಒಂದು ಆರೋಪಗಳಿಗೆ ಉತ್ತರವನ್ನ ಕೊಡ್ತಾರಾ ಎನ್ನುವಂತ ಸದ್ಯಕ್ಕೊಂದು ಕಾಡ್ತಿರುವಂತ ಪ್ರಶ್ನೆ ಆಗಿದೆ. ತೇಜಸ್ವಿನಿ, ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ ಅಲ್ಲಿ ಪ್ಲೇಟಲ್ಲಿ ಐತೆ ಅದೆಲ್ಲ ತಗೊಳ್ಳಿ. ಉಂಟಿಗೆ ಅಣ್ಣ
ಆ ಬೆಳ್ಳಿ ಎಲ್ಲ ಸುಟ್ಟೋಗ್ಬಿಟ್ಟೈತೆ ಬೇಕಂದ್ರ ಸರ್ ಅಲ್ಲಿ ಪ್ಲೇಟಲ್ಲಿ ಐತೆ ಅದೆಲ್ಲ ತಗೊಳ್ಳಿ ಉಂಟಿಗೆ ಅಣ್ಣ ಆ ಬೆಳ್ಳಿ ಎಲ್ಲ ಸುಟ್ಟೋಗ್ಬಿಟ್ಟೈತೆ ಬೇಕಂದ್ರ ಸರ್ ಅಲ್ಲಿ ಪ್ಲೇಟಲ್ಲಿ ಐತೆ ಹಾರನು ವಸ್ತ್ರ ಇದೆ ಸರ್, ಹೂವು ಹಾರ. ಸರಿ ಲೈಟಿಂಗ್ಸೇ ಮಾಡಿಸಿ ಸರ್. ಲೈಟಿಂಗ್ಸು ಹೂವ ಇದು ಹಾರ. ಅದೇ ಇವರು ಯಾರೋ ನಾಗೇಂದ್ರ ಏನೋ ಬಂದಿದ್ದಲ್ಲ, ಅವ್ರ ಹೆಸರೇನು ಸರ್? ಅದೇ ಸರ್ ಇವನ್ ಬಂದಿದ್ದಲ್ಲ, ಅವನ ಹೆಸರೇ ಬರ್ತಲ್ಲ. ಹೂವು ಹಾರ ಅವನ ಹೆಸರೇನು ಸರ್? ಹೂವು ಹಾರ ಅವನು ರವಿಚಂದ್ರ. ಹೂ ಸರ್ ಅವನ್ಗೇನ್ ಗೊತ್ತಾ? ಈಗ ನಾವು ಈಗ ಕೊಡದು ಒಂದ್ ಕಡೆ ಇನ್ನೊಂದ್ ಕಡೆ ಸೇವನೆ ಮಾಡಿ ಆರೋಪ ಸಂಬಂಧಕ್ಕೆ ನಾವು ವಿಡಸಲ್ ಮಾಡಿದ್ವಿ ಅಂತ ಹೇಳ್ಬೇಕು, ಅದಕ್ಕೆ ಹೇಳುದು. ಹೌದು ಸರಿ. ಈಗ ಹೂನಾರದ್ದು ಜಾಸ್ತಿ ಪೆಂಡಿಂಗ್ ಇದೆ ಸರ್. ಹೂನಾರದ್ದು 11.5 ಲಕ್ಷ ಏನೋ ಪೆಂಡಿಂಗ್ ಇದೆ. ಹೂನಾರದಲ್ಲಿ ಮಾಡಿಸ್ಕೊಟ್ರೆ ನಾನು ನಾಳೆನೆ AC ಅವ್ರಿಗೆ 2 ಲಕ್ಷ ಡ್ರಾ ಮಾಡಿಸ್ಕೊಡ್ತೀನಿ. ಅವ್ರ ಹತ್ರ ಮಾತಾಡ್ತೀನಿ. ಹೂನಾರದವನ ಹತ್ರ ಇನ್ನು 10 ಲಕ್ಷ ಇರುತ್ತೆ. ಈಗ 25 ಇವತ್ತು 3.5 ಕೊಟ್ಟಲ್ಲ, 30 ಲಕ್ಷ ಇದೆ.